ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಹಿಸ್ಟ್ರಿ PTK ಕ್ವಶನ್ ಆನ್ಸರ್ 2026. ಈ ವಿಡಿಯೋದಲ್ಲಿ ನಿಮಗೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 1 PTK ಈ ಒಂದು ಅಧ್ಯಾಯದ ಕಂಪ್ಲೀಟ್ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ನಮ್ಮದೊಂದು ಸಣ್ಣ ರಿಕ್ವೆಸ್ಟು, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಈ ಒಂದು PTK ಅಧ್ಯಾಯದ ಕಂಪ್ಲೀಟ್ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ನಾನಿಲ್ಲಿ ಮೊದಲೇ ನಿಮಗೆ MCQ ಮತ್ತು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಹಾಗಾಗಿ ನೀವು ಗಮನದಲ್ಲಿಟ್ಟುಕೊಂಡು ನೋಡೋದಾದರೆ ಈ ಪ್ರಶ್ನೆಗಳೇ ಆ ಒಂದು ವಿಭಾಗಗಳಲ್ಲಿ ಬರ್ತಾ ಹೋಗ್ತವೆ. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಉತ್ತರ ಗ್ರೀಕ್ ಭಾಷೆ. ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಯಾವುದು? ಕವಿರಾಜ ಮಾರ್ಗ. ಆಲ್ರೆಡಿ ಈ ಪ್ರಶ್ನೆ ನಿಮಗೆ ಹೋದ ವರ್ಷ ಮಾಡಲ್ ಕ್ವಶನ್ ಪೇಪರ್ 1ರಲ್ಲಿ ಬಂದಿತ್ತು, ಆ್ಯನ್ಯುವಲ್ ಎಕ್ಸಾಮ್ 1ರಲ್ಲಿ ಸಹ ಈ ಪ್ರಶ್ನೆ ಬಂದಿತ್ತು. ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ನಾಣ್ಯಶಾಸ್ತ್ರ ಅಂತ ಹೇಳ್ತೀವಿ. ಅದೇ ರೀತಿ ಈ ಪುರಾತತ್ವ ಆಧಾರಗಳಲ್ಲಿ ಬರುವಂಥ ಒಂದು ಪ್ರಶ್ನೆ ಇದು. ಅದೇ ರೀತಿ ಉತ್ಖನನ ಎಂದರೇನು? ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಎಂದು ಕರೆಯುತ್ತೇವೆ. ಸೊ ಪ್ರಶ್ನೆಗಳನ್ನು ಇದೇ ರೀತಿ ಗಮನಿಸ್ತಾ ಹೋಗಿ. ಐಹೊಳೆ ಶಾಸನ ಯಾರ ದಿಗ್ವಿಜಯಗಳನ್ನು ಕುರಿತು ವಿವರಿಸುತ್ತದೆ? ಉತ್ತರ ಎರಡನೇ ಪುಲಕೇಶಿ. ಇವನಿಗೆ ಇನ್ನೊಂದು ಬಿರುದಿದೆ, ಆ ಬಿರುದು ಏನು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಬುದ್ಧ ಚರಿತವನ್ನು ಬರೆದವರು ಯಾರು? ಅಶ್ವಘೋಷ. ಇದು ನಿಮಗೆ ಮೋಸ್ಟ್ಲಿ ಬಿಟ್ಟ ಸ್ಥಳದಲ್ಲಿ ಬರ್ತದೆ, ಇಲ್ಲ ಅಂತಂದರೆ ಹೊಂದಿಸಿ ಬರೆಯಲಿ ಕಡ್ಡಾಯವಾಗಿ ಬರುವಂಥ ಒಂದು ಪ್ರಶ್ನೆ. ಇನ್ನು ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದು ಅಂತಂದರೆ ದಿ ನ್ಯಾಚುರಲ್ ಹಿಸ್ಟ್ರಿ ಅಂತ ಹೇಳ್ತೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಎಲ್ಲ ವಿದ್ಯಾರ್ಥಿಗಳು, ಅದು ರೆಗ್ಯುಲರ್ ಆಗಿರ್ಬೋದು ಅಥವಾ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿರ್ಬೋದು, ಈ ವಿದ್ಯಾರ್ಥಿಗಳು ಏನೊಂದು ಇತಿಹಾಸ ವಿಷಯವನ್ನು ತೆಗೆದುಕೊಂಡಿದ್ದೀರಿ, ಆ ವಿದ್ಯಾರ್ಥಿಗಳಿಗೆ ಬಹಳ ಅಮೂಲ್ಯವಾಗಿರುವಂತಹ ಒಂದು ಮಾರ್ಕ್ಸ್ಗಳನ್ನು ಕೊಡುವಂತಹ ವಿಭಾಗ ನಾವಿನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ನಿಮ್ಮ ಸಹಾಯ ಮತ್ತು ನಿಮ್ಮ ಬೆಂಬಲ ನಮ್ಮ ಮೇಲೆ ಇರಲಿ ಅಂತ ಹೇಳ್ತೀನಿ. ನಮ್ಮದೊಂದು ಸಣ್ಣ ರಿಕ್ವೆಸ್ಟು, ನಿಮಗೆ ಈ ವಿಡಿಯೋಗಳು ಬಹಳ ಇಷ್ಟ ಆಗಿದೆ ಅಂತಂದರೆ ಕಮೆಂಟ್ ಮೂಲಕ ತಪ್ಪದೆ ರಾಧೆ ರಾಧೆ ಅಂತ ತಿಳಿಸಿ ಅಂತ ಹೇಳ್ತೀನಿ. ಮತ್ತು ಅತಿ ಹೆಚ್ಚು ಸ್ನೇಹಿತರಿಗೆ ಶೇರ್ ಮಾಡಿ, ಯಾಕಂತಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗಿರಲ್ಲ, ತಮ್ಮ ಅನೇಕ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶ ಒಂದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಕೇವಲ ವಿಡಿಯೋ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಆಗ್ತಿಲ್ಲ, ದಯವಿಟ್ಟು ವಿಡಿಯೋವನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಅದರ ಜೊತೆಗೆ ಮತ್ತೆ ಇಲ್ಲಿ ನಿಮಗೆ ನಾನು ನೇರವಾಗಿ 2 ಅಂಕದ ಪ್ರಶ್ನೆಗಳ ಕಡೆ ಕರ್ಕೊಂಡು ಹೋಗ್ತೀನಿ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ 2 ಕಣಿವೆಗಳನ್ನು ತಿಳಿಸಿ. ಒಂದು ಖೈಬರ್ ಮತ್ತು ಬೋಲಾನ್. ಈ 2 ಕಣಿವೆಗಳು ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವಂಥ ಕಣಿವೆಗಳಾಗಿವೆ. ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಅಂಥೇಳಿ ಹೋದ ವರ್ಷ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿದ್ರು ಪ್ರಶ್ನೆ ಈ ಅಧ್ಯಾಯದ ಮೇಲೆ. ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ. ನೋಡ್ರಿ, ವಿಷ್ಣು ಪುರಾಣದಲ್ಲಿ ಯಾವ ರೀತಿ ಭಾರತದ ಒಂದು ವ್ಯಾಪ್ತಿಯನ್ನು ವಿವರಿಸಲಾಗಿದೆ. ಭಾರತದ ಯಾವುದಾದ್ರೂ 2 ಹೆಸರುಗಳನ್ನು ತಿಳಿಸಿ. ಇದು ಸಹ ನಿಮಗೆ 2 ಅಂಕದ ಪ್ರಶ್ನೆ ಬಹಳ ಸರಿ ಬಂದು ಹೋಗಿದೆ, ಇದು ರಿಪೀಟೆಡ್ ಆಗಿರುವಂಥದ್ದು. ಹಾಗಾಗಿ ಈ ಅಧ್ಯಾಯದ ಮೇಲೆ ಒಟ್ಟು 5 ಅಂಕಗಳು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಬರುವಂಥ ಸಾಧ್ಯತೆಗಳಿರ್ತದೆ. ಭರತ ಖಂಡ, ಭರತ ವರ್ಷ, ಜಂಬೂ ದ್ವೀಪ, ಹಿಂದೂಸ್ತಾನ. ಈ 4ರಲ್ಲಿ ಬೇಕಾದ 2ಕ್ಕೆ ನೀವು ಬರೀಬೇಕಾಗ್ತದೆ. 4ನೇ ಪ್ರಶ್ನೆ ನೋಡಿ, ಭಾರತದ ಯಾವುದಾದರೂ 2 ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ ಅಂತಂದರೆ ಹಿಮಾಲಯ ಪರ್ವತಗಳು, ಉತ್ತರ ಬಯಲು ಪ್ರದೇಶಗಳು. 2 ಮಾತ್ರ ಫೇಮಸ್ ಆಗಿರುವಂಥ ಒಂದು ನೈಸರ್ಗಿಕ ಲಕ್ಷಣವನ್ನು ಭಾರತ ಹೊಂದಿದೆ. ಭಾರತವಾದ ಯಾವುದಾದ್ರೂ 2 ಪರ್ವತಗಳನ್ನು ಹೆಸರಿಸಿ ಅಂದರೆ ವಿಂಧ್ಯ ಪರ್ವತ ಇದೆ ಮತ್ತು ಸಹ್ಯಾದ್ರಿ ಪರ್ವತಗಳಿದ್ದಾವೆ. ಹಾಗಾದರೆ ನಮ್ಮ ಕರ್ನಾಟಕದ ಗಡಿ ಹಂಚಿಕೊಂಡಿರುವಂತಹ ಪರ್ವತಗಳು ಯಾವುವು ಅಂತೇಳಿ ನನಗೆ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ ಅಂತ ಹೇಳ್ತೀನಿ. ಭಾರತದಲ್ಲಿ ಉದಯಿಸಿರುವ ಯಾವುದಾದ್ರೂ 2 ಪ್ರಮುಖ ಧರ್ಮಗಳು ಅಂತಂದರೆ ಮೊದಲನೇದು ಹಿಂದೂ ಧರ್ಮ, ಎರಡನೇದು ಬೌದ್ಧ ಧರ್ಮ ಅಂತ ಹೇಳ್ತೀವಿ.
ಇನ್ನು 7ನೇ ಪ್ರಶ್ನೆ ನಿಮಗೆ ಈ ವರ್ಷ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಯಾವುದಾದರೂ 2 ಐತಿಹಾಸಿಕ ತಾಣಗಳನ್ನು ತಿಳಿಸಿ. ತಾಜ್ ಮಹಲ್, ಅಜಂತಾ, ಎಲ್ಲೋರ, ಹಂಪಿ, ಐಹೊಳೆ, ಬೇಲೂರು. ಈ ಪ್ರದೇಶಗಳು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆಯಾಗಿವೆ. ಪ್ರಾಚೀನ ಭಾರತದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ಅಂತಂದರೆ, ಒಂದು ನಳಂದ ವಿಶ್ವವಿದ್ಯಾಲಯ, ಇನ್ನೊಂದು ತಕ್ಷಶಿಲಾ ವಿಶ್ವವಿದ್ಯಾಲಯ. ಹಾಗಾದರೆ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನದೊಂದು ನಿಮಗೆ ಪ್ರಶ್ನೆ ಇದೆ. ನಳಂದ ಭಾರತದ ಭೂಪಟದಲ್ಲಿ ಯಾವ ಪ್ರದೇಶದಲ್ಲಿ ಕಂಡು ಬರ್ತದೆ ಅಂಥೇಳಿ ನೀವು ತಿಳಿಸ್ಬೇಕು. ಮತ್ತು ತಕ್ಷಶಿಲೆ ಸಹ ಎಲ್ಲಿ ಬರ್ತದೆ ಅಂಥೇಳಿ ತಪ್ಪದೇ ನೀವೆಲ್ಲ ಕಮೆಂಟನ್ನು ಮಾಡಲೇಬೇಕು. ಕೇವಲ ವಿಡಿಯೋ ವೀಕ್ಷಣೆ ಮಾಡುವುದಲ್ಲ, ವಿಡಿಯೋದರ ಜೊತೆಗೆ ನಾವು ಕೇಳಿರುವಂಥ ಪ್ರಶ್ನೆಗಳನ್ನು ಸಹ ನೀವು ಹೇಳಿದ್ರೆ ನಿಮ್ಮ ಜ್ಞಾನಕ್ಕೆ ಒಂದಿಷ್ಟು ಹೆಚ್ಚು ಊರನ್ನು ಕೊಟ್ಟದಂಗೆ ಆಗುತ್ತದೆ. ಪ್ರಾಚೀನ ಭಾರತದ ಯಾವುದಾದರೂ 2 ಪ್ರಮುಖ ರಾಜಮನೆತನಗಳು ಅಂದರೆ, ಒಂದು ಮೌರ್ಯರು ಮತ್ತು 2 ಗುಪ್ತರು. ಆಲ್ರೆಡಿ ನಾವು ಗುಪ್ತರ ಸುವರ್ಣಯುಗವನ್ನು ನೋಡ್ತೀವಿ. ಇನ್ನು ಮಧ್ಯಕಾಲೀನ ಭಾರತದ ಯಾವುದಾದ್ರೂ 2 ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ. ಈಗ ಮಧ್ಯಕಾಲೀನ ಇತಿಹಾಸವನ್ನು ನೋಡ್ತಾ ಬಂದಾಗ 2, ಒಂದು ದೆಹಲಿ ಸುಲ್ತಾನರು ನೋಡ್ತೀವಿ, ಇನ್ನೊಂದು ಮೊಘಲರನ್ನು ನೋಡ್ತೀವಿ. ಕವಿರಾಜ್ಯ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿತ್ತು? ಇದು ನೀವು ಹೋದ ಸರಿ ಪ್ರಶ್ನೆ ಕೇಳಿದ್ದಾನೆ ಆನ್ಯುವಲ್ ಎಕ್ಸಾಮ್ಗೆ. ಉತ್ತರದಲ್ಲಿ ಕಾವೇರಿ ನದಿಯಿಂದ ದಕ್ಷಿಣದಲ್ಲಿ ಗೋದಾವರಿಯವರೆಗೆ ಹಬ್ಬಿರುವಂಥ ಒಂದು ಪ್ರದೇಶವೇ ಕರ್ನಾಟಕ ಅಂತ ಹೇಳ್ತಾರೆ. ಕರ್ನಾಟಕವನ್ನು ಆಳಿದ ಯಾವುದಾದ್ರೂ 2 ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ. ಒಂದು ಕದಂಬರು, ಇನ್ನೊಂದು ಚಾಲುಕ್ಯರು. ಕರ್ನಾಟಕದ ಯಾವುದಾದ್ರೂ 2 ಭೌಗೋಳಿಕ ಲಕ್ಷಣಗಳನ್ನು ಬರೆಯಿರಿ. ಕರಾವಳಿ ತೀರ ಪ್ರದೇಶ ಮತ್ತು ಪಶ್ಚಿಮ ಘಟ್ಟ ಪ್ರದೇಶಗಳು. ಇವೆರಡು ನಿಮಗೆ ಕರ್ನಾಟಕದ 2 ಭೌಗೋಳಿಕ ಲಕ್ಷಣಗಳನ್ನು ಹೇಳ್ತೀವಿ. ಆಧಾರವಿಲ್ಲದ ಇತಿಹಾಸವಿಲ್ಲ. ಇದು ಭಾಳ ಸರಿ ಪ್ರಶ್ನೆ ಕೇಳಿದ, ನೆನಪಿರಲಿ. ಈ ವಾಕ್ಯವನ್ನು ನೀವು ನೆನ್ಪಿಟ್ಕೋಬೇಕು. ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತವನ್ನು ಪುನರ್ರಚಿಸುವ ಪ್ರಯತ್ನ ಮಾಡುತ್ತಾರೆ. ಆದ್ದರಿಂದ ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತ ಹೇಳುವಂಥ ವಾಕ್ಯಕ್ಕೆ ಇದು ಸರಿಯಾದಂಥ ಉತ್ತರ. ಇನ್ನು ಈ ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಹೇಳ್ತಾರೆ. ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವನ್ನು ಇತಿಹಾಸ ಪೂರ್ವ ಕಾಲವೆಂದು ಮತ್ತು ಲಿಖಿತ ಆಧಾರಗಳು ಲಭ್ಯವಿರುವ ಕಾಲವನ್ನು ಇತಿಹಾಸ ಕಾಲವೆಂದು ಗುರುತಿಸುತ್ತೇವೆ ಅಂತ ಹೇಳ್ತಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಈ ಒಂದು ಪೀಠಿಕೆಯಿಂದ ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂತಂದರೆ, ಒಂದು MCQ ಪ್ರಶ್ನೆ ಇರ್ತದೆ, ಇಲ್ಲ ಅಂತಂದರೆ ಬಿಟ್ಟ ಸ್ಥಳದಲ್ಲಿ ಬರ್ತದೆ. ಬಿಟ್ಟ ಸ್ಥಳದಲ್ಲಿ ಬರಲಿಲ್ಲ ಅಂದರೆ ಹೊಂದಿಸಿ ಬರಲಿ ಕಡ್ಡಾಯವಾಗಿ ಬಂದೇ ಬರ್ತದೆ. 3 ವಿಭಾಗ ಆದ ನಂತರ ನಿಮಗೆ ನೇರವಾಗಿ ನಾನು 2 ಅಂಕದ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳು ಬರೋದ್ರಿಂದ ಒಟ್ಟು 5 ಅಂಕ ನಿಮಗೆ ಈ ಅಧ್ಯಾಯದಲ್ಲಿ ಇರ್ತದೆ. ಇನ್ನು ನೇರವಾಗಿ ಈ ಒಂದು ಇತಿಹಾಸ ಮತ್ತು ಇತಿಹಾಸ ಪೂರ್ವಕಾಲ ನಡುವಿನ ವ್ಯತ್ಯಾಸವನ್ನು ನೋಡಿದ್ರೆ, ಈಗ ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದಾಗುವ ಯಾವುದಾದರೂ 2 ಉಪಯೋಗಗಳನ್ನು ತಿಳಿಸಿ. ನಾಣ್ಯಗಳ ಕಾಲ, ಯಾವಾಗ ಆ ನಾಣ್ಯಗಳು ಚಲಾವಣೆಗೆ ಬಂದವು, ಮತ್ತು ಆ ಆಳ್ವಿಕೆಯಲ್ಲಿ ರಾಜ್ಯವಂಶ ಯಾವುದಿತ್ತು, ಅಲ್ಲಿರುವಂಥ ಆರ್ಥಿಕ ಸ್ಥಿತಿ ಹೇಗಿತ್ತು, ಧರ್ಮ, ಲಿಪಿ ಮತ್ತು ಭಾಷೆ ತಿಳಿಯಲು ಸಹಾಯ ಮಾಡುತ್ತವೆ ಅಂಥೇಳಿ ನಾವು ಈ ನಾಣ್ಯಗಳಿಂದ ಈ 2 ಉಪಗಳನ್ನು ತಿಳಿಬೋದು. ಇನ್ನು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳನ್ನು ಹೆಸರು ಎಂದರೇನು ಅಂತ ಕೊಡ್ತಾನೆ. ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಪ್ರಾಚೀನ ಮಾನವ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ ಅಂತ ನಾವಿಲ್ಲಿ ಹೇಳ್ಬೋದು. ಭಾರತ ಮಹಾಕಾವ್ಯಗಳು ನಿಮಗೆಲ್ಲ ಆಲ್ರೆಡಿ ಗೊತ್ತಿವೆ, ರಾಮಾಯಣ ಮತ್ತು ಮಹಾಭಾರತ. ಇನ್ನು ಆರ್ಯಭಟನ ಕೃತಿಗಳನ್ನು ಹೆಸರಿಸಿ. ಒಂದು ಸೂರ್ಯ ಸಿದ್ಧಾಂತ, ಮತ್ತೊಂದು ರೋಮಕ ಸಿದ್ಧಾಂತ ಅಂತ ಹೇಳ್ತೀವಿ. ಭಾರತಕ್ಕೆ ಭೇಟಿ ನೀಡಿದ 2 ಚೀನಿ ಯಾತ್ರಿಕರನ್ನು ಹೆಸರಿಸಿ ಅಂತ ಕೇಳ್ತಾನೆ. ಭಾಳ ಸರಿ. ಒಬ್ಬ ಯುವೆನ್ಸ್ತಾಂಗ್ ಅಂದರೆ, ಇನ್ನೊಬ್ಬ ಪಾಹಿಯಾನ್ ಅಂಥೇಳಿ. ನನಗೆ ಕಮೆಂಟ್ ಮೂಲಕ ನೀವು ತಿಳಿಸಿ ಯಾರ ಕಾಲದಲ್ಲಿ ಇವರಿಬ್ಬರು ಭಾರತಕ್ಕೆ ಭೇಟಿ ಕೊಟ್ಟಿದ್ದರು ಅಂಥೇಳಿ. ಹೌದಾ? ಇನ್ನು ನೇರವಾಗಿ ನಿಮಗೆ 5 ಅಂಕದ ಪ್ರಶ್ನೆಗಳಿಗೆ ಕರ್ಕೊಂಡು ಹೋಗ್ತೀನಿ. ಜಾಸ್ತಿ ಈ ಅಧ್ಯಾಯದ ಮೇಲೆ 5 ಅಂಕದ ಪ್ರಶ್ನೆ ಬರೋದಿಲ್ಲ, ಆದರೂ ಸಹ ಒಂದು ನಿಮಗೆ ನೇರವಾಗಿ ಕೊಟ್ಟರು ಕೊಡ್ಬೋದು. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೊಡ್ತಾರೆ. ನಾನಿಲ್ಲಿ ಏನು ಹೇಳ್ತೀನಿ ಅಂತಂದರೆ, ನೀವು ಪಾಯಿಂಟ್ ಔಟ್ ಮಾಡಿಕೊಂಡು, 1ನೇ ಪಾಯಿಂಟ್ ಹಿಮಾಲಯ ಪರ್ವತಗಳು, 2ನೇದು ಉತ್ತರ ಬಯಲು ಪ್ರದೇಶಗಳು, 3 ದಕ್ಷಿಣ ಪ್ರದೇಶಗಳು ಪ್ರಸ್ಥಭೂಮಿ, 4 ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಪ್ರದೇಶಗಳು, ಕರಾವಳಿ ತೀರ ಪ್ರದೇಶಗಳು. ಈ ರೀತಿ 5 ಪಾಯಿಂಟ್ಗಳನ್ನು ಹಾಕಿ ನಿಮ್ಮದೇ ಆದಂಥ ಒಂದು ಏನು ಈ
ಪಾಯಿಂಟ್ಗಳಿಗೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೀವು ಕೊಡ್ಕೊತ ಹೋಗಿ ಅಂತ ಹೇಳ್ತೀನಿ. ವಿಡಿಯೋ ಪಾಸ್ ಮಾಡಿ, ಅಂದರೆ ವಿಡಿಯೋ ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದರ ಉತ್ತರವನ್ನು ಸಹ ನೀವು ಅದೇ ರೀತಿ ಬರೆದ್ರು ನಿಮಗೆ ಅಂಕಗಳು ಸಿಗ್ತವೆ. ಇನ್ನು ಎರಡನೇದು ಪ್ರಮುಖ ಪ್ರಶ್ನೆ, ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ ಅಂತೇಳಿ ಒಂದು ಸಾರಿಗೆ ಬಂದಿದ್ದೆ ಪ್ರಶ್ನೆ, ಬಂದರೆ ಬರ್ಬೋದು. ಇಲ್ಲಿ ಪಾಯಿಂಟ್ಗಳನ್ನು ನೋಡ್ತಾ ಹೋದಾಗ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಮತ್ತು ಸ್ತರಬದ್ಧ ವಿಕಾಸ, ವಿದೇಶಿ ದಾಳಿಗಳು, ಯಾರೆಲ್ಲ ಭಾರತ ಮೇಲೆ ವಿದೇಶಿ ದಾಳಿಯನ್ನು ಮಾಡಿದ್ರು, ಪ್ರಬಲ ಮತ್ತು ಶ್ರೇಷ್ಠತಾ ಭಾವದ ಹಿಂದೂ ಧರ್ಮ ಮತ್ತು ಜಗತ್ತಿಗೆ ಕೊಡುಗೆಯನ್ನು ಕೊಟ್ಟರು. ಈ 5 ಪಾಯಿಂಟ್ಗಳನ್ನು ಹಾಕಿ ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಇನ್ನೊಂದು ಪ್ರಶ್ನೆ ಇದೆ, ವೈವಿಧ್ಯತೆಯಲ್ಲಿ ಏಕತೆ, ಭಾರತ ಪ್ರಮುಖ ಕೊಡುಗೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಒಂದನೇದು ಭೌಗೋಳಿಕವಾಗಿ ವೈವಿಧ್ಯತೆ ಇದೆ, ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ ಇದೆ, ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಇದೆ, ಆರ್ಥಿಕ ವೈವಿಧ್ಯತೆ ಇದೆ, ಭೌಗೋಳಿಕ ಏಕತೆ ಇದೆ, ಆಡಳಿತಾತ್ಮಕ ಏಕತೆ ಇದೆ, ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ ಇದೆ, ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳಿವೆ. ಈ ರೀತಿ ಪಾಯಿಂಟ್ಗಳನ್ನು ಹಾಕಿ ಒಟ್ಟು 8 ಪಾಯಿಂಟ್ಗಳು ಬರ್ತವೆ. ಇನ್ನು ಭಾರತ ಇತಿಹಾಸ ರಚನೆ, ವಿದೇಶಿ ಬರಹಗಾರ ಕೊಡುಗೆ ಕುರಿತು ಟಿಪ್ಪಣಿ ಬರೆಯಿರಿ ಅಂಥೇಳಿ ನಿಮ್ಮ ಪ್ರಶ್ನೆ ಕೇಳ್ಬೋದು. ಇಲ್ಲಿ ಕ್ರಮ ಸಂಖ್ಯೆ ಪ್ರಕಾರ ನಾನು ವಿದೇಶಿ ಬರಹಗಾರ ಮತ್ತು ಅವರ ಸಾಹಿತ್ಯಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಇದು ನಿಮಗೆ ಹೊಂದಿಸಿ ಬರೆಯಲ್ಲಿ ಭಾಳಷ್ಟು ಹೆಲ್ಪ್ ಆಗ್ತದೆ. ಮೆಗಾಸ್ತನಿಸ್ತನ ಇಂಡಿಕಾ ಆಗಿರ್ಬೋದು, ಟಾಲೆಮಿಯ ಜಿಯೋಗ್ರಫಿ ಆಗಿರ್ಬೋದು, ಗ್ರೀಕ್ ಅನಾಮಿಕನ ಪ್ರಿಪ್ಲಸ್ ಆಫ್ ದಿ ಏರಿಯನ್ಸಿ ಆಗಿರ್ಬೋದು, ಪ್ಲಿನಿಯ ನ್ಯಾಚುರಲ್ ಹಿಸ್ಟ್ರಿ ಆಗಿರ್ಬೋದು, ಹುಯನ್ಸಾಂಗನ ಸಿಯುಕೆ ಆಗಿರ್ಬೋದು, ಪಾಯಿಯಾನನ ಪೋಕೆ ಆಗಿರ್ಬೋದು, ಫಿರ್ದೋಸಿಯ ಶಾನಾಮ ಆಗಿರ್ಬೋದು, ಬಾಬರ್ನಾಮ, ಜಹಾಂಗೀರ್ನಾಮ, ಅಬ್ದುಲ್ ಫಜಲ್ನ ಅಕ್ಬರ್ನಾಮ. ಈ ರೀತಿ ವಿದೇಶಿ ಸಾಹಿತ್ಯಗಳನ್ನು ಹೆಸರಿಸ್ಬೋದು ಅಂತ ಹೇಳ್ತೀನಿ. ಸೊ ಒಟ್ಟು ಇಷ್ಟು ನಿಮಗೆ ಪ್ರಮುಖವಾದಂಥ ಒಂದು ಪೀಠಿಕೆ ಆಧಾರದ ಮೇಲೆ ಬರುವಂಥ ಪ್ರಶ್ನೆಗಳು. ಇನ್ನಷ್ಟು ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ಸಹ ನೀವು ಇಲ್ಲಿ ಗಮನಿಸ್ತಾ ಹೋಗಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತಪ್ಪದೇ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಅದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಧನ್ಯವಾದಗಳು.